ಈ ಹೃದಯಾಘಾತ ಅನ್ನೋದು ಯಾರಿಗೆ ಯಾವ ಸಮಯಕ್ಕೆ ಬರುತ್ತೆ, ಯಾರು ಮೃತಪಡ್ತಾರೆ ಅಂತ ಹೇಳಕ್ಕೆ ಆಗಲ್ಲ. ಅಂದ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ ಈಗಿದ್ದಂತಹ ವ್ಯಕ್ತಿ ಇನ್ನೊಂದು ಕ್ಷಣಕ್ಕೆ ಇರ್ತಾನ ಇಲ್ವಾ, ಹೃದಯಾಘಾತ ಆಗ್ಬಿಟ್ರೆ ತತ್ಕ್ಷಣಕ್ಕೆ ಆತ ಮೃತಪಡ್ತಾನೆ ಅನ್ನುವಂಥ ಸುದ್ದಿಗಳು ಮೇಲಿಂದ ಮೇಲೆ ಬರ್ತಾನೆ ಇರುತ್ತೆ. ಈಗ ಬಹಳ ಆತಂಕಕಾರಿ ವಿಚಾರ ಅಂದ್ರೆ ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತ ಸಂಭವಿಸ್ತಾ ಇದೆ ಅನ್ನೋದು. ಹಾಸನದಲ್ಲಿ 11 ವರ್ಷದ ಸಚಿನ್ ಹೃದಯಾಘಾತಕ್ಕೆ ಮೃತಪಟ್ಟಿದ್ದಾರೆ. ಚನ್ನಾಪುರ ಗ್ರಾಮದಲ್ಲಿ 8ನೇ ತರಗತಿ ವಿದ್ಯಾರ್ಥಿ ಮೃತಪಟ್ಟಿದ್ದಾರೆ. ಮೊನ್ನೆಯಷ್ಟೇ ಯಾದಗಿರಿಯಲ್ಲೂ ಕೂಡ ಇಂಥದ್ದೇ ಘಟನೆಯಾಗಿತ್ತು. ಒಂದು ಸ್ಕೂಲ್ ಯುವತಿ ಮೃತಪಟ್ಟಿದ್ರು ಹೃದಯಾಘಾತದಿಂದ. ಪರೀಕ್ಷೆ ಬರೆಯುವ ವೇಳೆ ವಿದ್ಯಾರ್ಥಿಗೆ ಹೃದಯಾಘಾತವಾಗಿದೆ. ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟಿದ್ದಾರೆ ಚೇತನ್ ಕುಮಾರ್ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 16 ವರ್ಷದ ಚೇತನ್ ಕುಮಾರ್ಗೂ ಕೂಡ ಹೃದಯಾಘಾತ. ಇದು ಆತಂಕಕಾರಿ ವಿಚಾರ. ಯೂಶಲಿ ಯಾಕೆ ಹೃದಯಾಘಾತ ಸಂಭವಿಸುತ್ತೆ ಅಂತ ಅಂದ್ರೆ ವೈದ್ಯರು ಹೇಳೋ ಪ್ರಕಾರ ಒತ್ತಡದ ಜೀವನ, ಈಗಿನ ಜೀವನ ಶೈಲಿ ಕೂಡ ಅದಕ್ಕೆ ಕಾರಣ ಆಗಿರಬಹುದು ಅನ್ನುವಂಥ ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡ್ತಾರೆ ವೈದ್ಯರು. ಆದ್ರೆ ಚಿಕ್ಕ ಮಕ್ಕಳಲ್ಲಿ ಯಾಕೆ, ಎಂಥ ಒತ್ತಡ ಇರುತ್ತೆ, ಅವರ ಜೀವನ ಶೈಲಿ ಅಂತದ್ದು. ಸ್ಕೂಲಿಗೆ ಹೋದ ಮಗು ಬರಲ್ಲ ವಾಪಸ್ ಅಂತ ಅಂದ್ರೆ ಏನರ್ಥ? 16 ವರ್ಷದ ಮಗು ಅಂದ್ರೆ ಯುವಕ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಅಶ್ವಿನಿ ಕುಮಾರ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಲಭ್ಯರಿದ್ದಾರೆ. ಡಾಕ್ಟರ್ ನಮಸ್ತೆ. ನಮಸ್ತೆ. ಯೂಶಲಿ ನಾವು ದೊಡ್ಡರಲ್ಲಿ ಹೃದಯಾಘಾತ ಆದಾಗ ಒತ್ತಡದ ಜೀವನ, ಅವರ ಜೀವನ ಶೈಲಿಯೇ ಹಾಗೆ ಇರಬಹುದು, ಕೇರ್ ಮಾಡಿಲ್ಲ, ಇಂಥ ಮಾತುಗಳನ್ನ ಕೇಳೋದಕ್ಕೆ ಸಿಗ್ತಾ ಇತ್ತು. ಬಟ್ ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತ ನಂಬಲು ಅಸಾಧ್ಯ, ಆತಂಕಕಾರಿ ವಿಚಾರ ಅನ್ಸುತ್ತೆ. ಯಾಕೆ ಡಾಕ್ಟರ್, ವಿವರಣೆ ಕೊಡೋದಾದ್ರೆ? ನಾವು ಇತ್ತೀಚೆಗೆ ಬಹಳಷ್ಟು ಈ ತರದ ಒಂದು ಕೇಸ್ಗಳನ್ನ ಬಹಳ ಯಂಗ್ ಏಜ್ ನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೊಂದರೆಗಳಾಗ್ತಾ ಇರೋದು ನಾವು ಕಾಣ್ತಾ ಇದ್ದೇವೆ. ನಮಗೂ ಆಶ್ಚರ್ಯ ಆಗ್ತಾ ಇದೆ. ಹೀಗಾಗಿ ಯಾಕೆ ಈ ತರ ಹೃದಯಾಘಾತ ಸಣ್ಣ ಮಕ್ಕಳಲ್ಲಿ ಆಗ್ತಾ ಇದೆ ಅಥವಾ ಚಿಕ್ಕ ವಯಸ್ಸಿನಲ್ಲಿ 20 ವರ್ಷದ ಕಮ್ಮಿಯವ್ರಿಗೆ ಆಗ್ತಾ ಇದೆ ಅಂತ ನಾವು ನೋಡ್ಬೇಕು. ಕೆಲವೊಂದು ಟೆಸ್ಟ್ ಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ಮೋಸ್ಟ್ ಕಾಮನ್ ಇದ್ರಲ್ಲಿ ಏನ್ ಹೇಳ್ಬೋದು ಅಂದ್ರೆ ಜೆನೆಟಿಕ್ ಅಂದ್ರೆ ಆಟೋಸೋಮಲ್ ಡಾಮಿನೆಂಟ್ ಡಿಸಾರ್ಡರ್ ಇದೆ. ಪ್ರೋಟೀನ್ ಸಿ, ಪ್ರೋಟೀನ್ ಎಸ್ ಮತ್ತು ಆಂಟಿಥ್ರೋಂಬಿನ್ 3 ಡಿಫಿಷಿಯನ್ಸಿ ಅಂತ ಹೇಳ್ತಾರೆ. ಆ ತರದ ತೊಂದರೆ ಇದ್ದಾಗ ಬ್ಲಡ್ ಕ್ಲಾಟ್ಸ್ ಬಹಳಷ್ಟು ಬೇಗ ಆಗುವಂತ ಚಾನ್ಸಸ್ ಇರ್ತವೆ. ಆಮೇಲೆ ಕೆಲವೊಂದು ವೈಟಮಿನ್ ಡಿಫಿಷಿಯನ್ಸಿ, ಈ ಹಳ್ಳಿ ಕಡೆಯಲ್ಲಿ ಅಥವಾ ಕೆಲವರು ಮಕ್ಕಳಿಗೆ ವೈಟಮಿನ್ B12 ಡಿಫಿಷಿಯನ್ಸಿ, ವೈಟಮಿನ್ B6 ಡಿಫಿಷಿಯನ್ಸಿ, ವೈಟಮಿನ್ ಸಿ ಡಿಫಿಷಿಯನ್ಸಿ ಅಥವಾ ವೈಟಮಿನ್ ಡಿ ಡಿಫಿಷಿಯನ್ಸಿ. ಸೊ ಕೆಲವೊಂದು ವೈಟಮಿನ್ ಡಿಫಿಷಿಯನ್ಸಿಲೂ ಈ ತರ ಬ್ಲಡ್ ಕ್ಲಾಟ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೆಲವೊಬ್ಬರಿಗೆ ಸ್ಟ್ರೋಕ್ ಆಗ್ಬೋದು, ಕೆಲವೊಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಕೆಲವೊಬ್ಬರಿಗೆ ಡೀಪ್ ವೇನ್ ಥ್ರಾಂಬೋಸಿಸ್ ಆಗಿ ಪಲ್ಮನರಿ ಎಂಬಾಲಿಸಮ್ ಆಗ್ಬೋದು. ಮೋಸ್ಟ್ ಪ್ರಾಬಬಲಿ ಈ ತರದ ಡಿಫಿಷಿಯನ್ಸಿಯಿಂದ ಆಗಿರ್ಬೋದು ಅಂತ ಅನಿಸ್ತದೆ. ಓಕೆ ಡಾಕ್ಟರ್, ಹೆಂಗೆ ಫೈಂಡ್ ಔಟ್ ಮಾಡೋದು? ಈಗ ನೀವು ಹೇಳಿದ್ರಿ ಅದು ಜೆನೆಟಿಕ್ ಇರಬಹುದು, ಬೇರೆ ರೀಸನ್ಗಳು ಇರಬಹುದು ಅಂತ. ಹೆಂಗೆ ಫೈಂಡ್ ಔಟ್ ಮಾಡೋದು? ಯಾಕಂದ್ರೆ ಚಿಕ್ಕ ಮಕ್ಕಳನ್ನ ಕಳ್ಕೊಳ್ಳೋಕೆ ಯಾವ ಪೋಷಕರಿಗೂ ಕೂಡ ಇಷ್ಟ ಇರಲ್ಲ. ಹೌದು. ಈಗ ಕೆಲವೊಂದ್ಸರಿ ಪ್ರತಿಯೊಬ್ಬರಿಗೂ ನಾವು ಜೆನೆಟಿಕ್ ಮ್ಯಾಪಿಂಗ್ ಅಥವಾ ಜಿನೋಮಿಕ್ ಸ್ಟಡಿ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಈ ಜಿನೋಮಿಕ್ ಸ್ಟಡಿ ಅನ್ನೋದು ಈ ಇತ್ತೀಚೆಗೆ ಹೊಸದಾಗಿ ಬರ್ತಾ ಇರೋದ್ರಿಂದ ಎಲ್ಲಾ ಕಡೆ ಇದು ಲಭ್ಯ ಇರೋದು ಕಷ್ಟ ಆಗುತ್ತೆ. ಕೆಲವೊಂದ್ಸರಿ ಮೈನರ್ ಈ ತರ ಸ್ಟ್ರೋಕ್ ಅಥವಾ ಅಟ್ಯಾಕ್ ಆದಾಗ ಅಥವಾ ಕಾಲಲ್ಲಿ ರಕ್ತನಾಳದಲ್ಲಿ ಏನಾದ್ರು ಬ್ಲಾಕೇಜ್ ಇದ್ದಾಗ ಮಕ್ಕಳು ಕರ್ಕೊಂಡ್ ಬಂದಾಗ ಕೆಲವೊಂದು ಟೆಸ್ಟ್ ಗಳನ್ನ ಮಾಡಬೇಕಾಗತ್ತೆ. ಆಗ ಮಾತ್ರ ಇದು ಕಂಡುಹಿಡಿಯಕ್ ಸಾಧ್ಯ. ಇಲ್ಲ ಅಂದ್ರೆ ಮೇಜರ್ ಆದ್ರೆ ನಾವ್ ಏನು ಮಾಡ್ಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಯಾವ ಸೂಚನೆನೂ ಇರೋದಿಲ್ಲ, ಇಮಿಡಿಯೇಟ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು ಮೃತಪಟ್ರು ಅಂತ ಕೇಳ್ತೀವಿ. ಅಂದ್ರೆ ಈ ಹಿಂದೆ ಅವ್ರಿಗೆ ಯಾವ ಸೂಚನೆಗಳು ಇರೋದಿಲ್ಲ, ಯಾವ ಸಿಂಪ್ಟಮ್ಸು ಕಾಣಿಸ್ಕೊಳ್ಳಲ್ಲ, ಏಕಾಏಕಿ ಹೃದಯಾಘಾತ ಅಂದ್ರೆ ಇದು ಯಾವ ರೀತಿ ಇರಬಹುದು ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಪುನೀತ್ ರಾಜ್ಕುಮಾರ್ ಅವ್ರ ವಿಚಾರದಲ್ಲಿ ಗಮನಿಸಿದ್ವಿ, ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಿದ್ರು. ಹೌದು, ಅದು ಬೇರೆ, ಅದು ಬೇರೆ ತರ ಆಗ್ತದೆ. ಎಲ್ಡರ್ಲಿ ಅಂದ್ರೆ 40 years ಪ್ಲಸ್ ಇದ್ದವ್ರಿಗೆ ಹಾರ್ಟ್ ಅಟ್ಯಾಕ್ ಅದ್ರ ಕ್ಲಾಟ್ ಆಗೋದು ಅಥವಾ ಬ್ಲಾಕ್ ಇರೋದು ಬೇರೆ ಆಗುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಆಗೋದು ಇದು ಪ್ರೋಟೀನ್ ಸಿ, ಪ್ರೋಟೀನ್ ಎಸ್ ಮತ್ತು ಆಂಟಿಥ್ರೋಂಬಿನ್ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ, ಅಥವಾ ಹೋಮೋಸಿಸ್ಟಿನಿಮಿಯಾ ಅಂತ ಹೇಳ್ತೀವಿ. ಹೋಮೋಸಿಸ್ಟಿನ್ ಅನ್ನೋದು ಒಂದು ಮಟೀರಿಯಲ್, ಇದು ಕೆಲವೊಂದ್ಸರಿ ಬ್ಲಡ್ ಅಲ್ಲಿ ಜಾಸ್ತಿ ಆದಾಗ ಬ್ಲಡ್ ಕ್ಲಾಟ್ ಆಗ್ಬೋದು. ಅಥವಾ ಡಿಫಿಷಿಯನ್ಸಿ ಆಫ್ ವೈಟಮಿನ್ಸ್, B12, B6, ವೈಟಮಿನ್ ಸಿ, ವೈಟಮಿನ್ ಡಿ, ಈ ತರದಾದ್ರೆ ಮೋಸ್ಟ್ಲಿ ಆಹಾರ ಪದಾರ್ಥಗಳು ಅಥವಾ ಆಹಾರ ಸೇವನೆ ನಮ್ದು ಇದೇ ರೀತಿನೇ ಬದಲಾಗಿರ್ಬೋದು, ಅದರಿಂದ ಈ ತರ ಆಗ್ತಾ ಇರ್ಬೋದು ಅನ್ನೋದು ಒಂದು ನಮ್ಮ ಅನಿಸಿಕೆ. ಓಕೆ ಡಾಕ್ಟರ್, ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ. ನೋಡಿ, ಈ ಬಾರಿ ಯಾಕೋ ಗಣೇಶ ವಿಸರ್ಜನೆ ಸುಲಲಿತವಾಗಿ ಆಗ್ತಾನೆ ಇಲ್ಲ. ಬಹುತೇಕ ಕಡೆ ಗಲಭೆ, ಗದ್ದಲ, ಈ ಶಾಂತಿ ಭಂಗ ಮಾಡುವಂತಹ ಘಟನೆಗಳು ಮೇಲಿಂದ ಮೇಲೆ ನಡೀತಾನೆ ಇದೆ. ಈಗ ಮಂಡ್ಯದಲ್ಲಿ ಮತ್ತೊಂದು ಅಂಥದ್ದೇ ಘಟನೆ. ಇಲ್ಲಿ ಯಾವುದೋ ಕೋಮು ಗಲಭೆ ಅಲ್ಲ, ಬದಲಾಗಿ
ಹಳೆ ದ್ವೇಷದ ಹಿನ್ನೆಲೆ ಬಂದು ಗಲಾಟೆ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಹಳೆ ದ್ವೇಷದ ಹಿನ್ನೆಲೆ ಗಣೇಶ ವಿಸರ್ಜನೆಯ ವೇಳೆ ಚಾಕು ಇರಿತವಾಗಿದೆ. ಮಂಡ್ಯ ಜಿಲ್ಲೆ ಮಾಚಹಳ್ಳಿ ಗ್ರಾಮದಲ್ಲಿ ನಡೆದಂತ ಘಟನೆ ಇದು. ಸಚಿನ್ 24 ವರ್ಷ ಎಂಬಾತನ ಕೈ ಹೊಟ್ಟೆ ಭಾಗಕ್ಕೆ ಗಂಭೀರವಾಗಿ ಇರಿಯಲಾಗಿದೆಯಂತೆ. ನಂಜುಂಡಸ್ವಾಮಿ 26 ವರ್ಷ, ತಲೆ ಕಣ್ಣಿನ ಭಾಗಕ್ಕೆ ಕಲ್ಲಿನಿಂದ ಹಲ್ಲೆ ಮಾಡಲಾಗಿದೆ. ದರ್ಶನ್, ಲೋಕೇಶ್, ಪ್ರಜ್ವಲ್ ಸೇರಿದಂತೆ ಹಲವರಿಂದ ಹಲ್ಲೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಯಾವುದೇ ಹಳೆ ದ್ವೇಷ ಇದ್ರೂ ಕೂಡ ಗಣೇಶನ ಮೆರವಣಿಗೆಯಲ್ಲಿ ಆ ಸಂಭ್ರಮಾಚರಣೆಯಲ್ಲಿ ಬಂದು ಚಾಕು ಇರಿತಾರೆ ಅಂದ್ರೆ ಏನರ್ಥ? ಕಂಪ್ಲೀಟ್ ಆಗಿ ಗಲಭೆ ಎಬ್ಬಿಸುವಂತ ಉದ್ದೇಶ ಇದು. ಉಳಿದವರಲ್ಲಿ ಆತಂಕ ಸೃಷ್ಟಿ ಮಾಡುವಂತ ವಾತಾವರಣ. ಮಂಡ್ಯದ ನಾಗಮಂಗಲದ ಬಳಿಕ ಮಂಡ್ಯದ ಮಾಚಹಳ್ಳಿಯಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೀತು. ಹಳೆ ದ್ವೇಷದ ಹಿನ್ನೆಲೆ ಬಂದು ಚಾಕು ಇರಿದಿದ್ದಾರೆ. ಸಚಿನ್ ಎಂಬ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸರ್ ಗಣಪತಿ ಬಿಡ್ತಾ ಇದ್ದು, ಗಣಪತಿ ಬಿಡ್ತಾ ರೋಡಲ್ಲಿ ನಿಂತು ಅವರು ಕುಣಿತಾ ಇದ್ರು. ರೋಡಲ್ಲಿ ಲೈಟ್ ಆಫ್ ಮಾಡ್ಕೊಂಡು ಒಂದು ಮೂಟೆಯಿಂದ ಮಂದಿ ಚಾಕಾಕ್ಬಿಟ್ರು ಸರ್. ಅಲ್ಲಿ ಏನು ಕಾರಣಕ್ಕೆ ಸುಮ್ಮನೆ ಬಂದು ಏಕಾಏಕಿ ಹಾಕಿದ್ರೆ ಕಾರಣ ಹಳೆ ದ್ವೇಷ ಇತ್ತು ಸರ್, ಅದನ್ನ ಹಾಕಿದ್ರು. ಹಳೇದು ಏನು ದ್ವೇಷ ಇತ್ತು, ಯಾವಾಗ ಆಗಿತ್ತು ಸರ್? ಇದು ಒಂದೇ ಟ್ರಿಪ್ಪಲ್ಲಿ ಆಗಿರೋದು. ಇದು 3-4 ಟ್ರಿಪ್ಪು ಮನೆ ತಕ ಎಲ್ಲ ಮಸ್ತ್ ತಗೊಬರೋದು, ಗಡಿ ತಗೊಬರೋದು, ಹಿಂಗೆಲ್ಲ ಮಾಡಿದ್ದು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. 5 ಟ್ರಿಪ್ ಕಂಪ್ಲೇಂಟ್ ಕೊಟ್ಟಿದ್ದು, 5 ಟ್ರಿಪ್ ರಾಜಿ ಮಾಡಿ ಕಳಿಸೋರು ಅವರು. ಇದು 6ನೇ ಟ್ರಿಪ್ಪಿಗೆ ಬಂದು ಈ ಥರ ಚುಚ್ಚಿರೋದು ಸರ್. ಏನು ವಿಚಾರ ಗಲಾಟೆ ಆಗ್ತಿತ್ತು ಸರ್? ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಆಯ್ತಾಯಿತ್ತು ಸರ್. ಅವ್ರಿಗೂ ನಮಗೂ ಸ್ವಲ್ಪ ಆಗ್ತಿರಲಿಲ್ಲ. ಏನು ವಿಚಾರಗಳು? ಅದೇ ಸರ್, ಅದು ಯಾವಾಗಲೂ ಒಂದು ಟ್ರಿಪ್ಪು ಯಾವುದೋ ಒಂದು ಚೈನೊಂದು ಮಾತಿಗೆ ಇದಾಗ್ಬಿಟ್ಟು ಅವಾಗಿಂತ ಆಯ್ತಿರಲಿಲ್ಲ ಸರ್. ನಾವು ಗಲಾಟೆ ಮಾಡ್ತಿರಲಿಲ್ಲ ಸರ್. ಅವರೇ 5 ಟ್ರಿಪ್ ಬಂದಿದ್ದರು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು. 5 ಟ್ರಿಪ್ಪು ಕೂಡ ಅವ್ರು ರಾಜಿ ಮಾಡಿ ಕಳಿಸವ್ರೆ. ಯಾವಾಗಿಂದ ಶುರು ಆಗಿದ್ದು ಗಲಾಟೆ ಇದು? ಆಲೇ 3. ಇನ್ನು ACS ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರ ಶೌಚಾಲಯದಲ್ಲಿ ಕ್ಯಾಮೆರಾ ಇಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಕೀಚಕನ ಬಂಧನ ಆಯಿತು. ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಿನ್ನೆ ಆಯಿತು, ಆಕ್ರೋಶ ವ್ಯಕ್ತವಾಯಿತು. ಇವತ್ತು ಕಾಲೇಜಿಗೆ ರಜೆ ಘೋಷಣೆ ಆಗಿದೆ. ಕಾಲೇಜು ಕಾಂಪೌಂಡ್ಗೆ ಬೀಗ ಹಾಕಲಾಗಿದೆ ಶಾಂತಿ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ. ಲೇಡೀಸ್ ವಾಶ್ರೂಮ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿರುವ ಕೇಸ್ಗೆ ಸಂಬಂಧಪಟ್ಟಂತೆ ಕಾಲೇಜಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ಭೇಟಿ ಕೊಡ್ತಾರಾ ಅನ್ನೋದು ಪ್ರಶ್ನೆ ಇದೆ. ಆಡಳಿತ ಮಂಡಳಿಯಿಂದ ಕಾಲೇಜಿಗೆ ರಜೆ ಘೋಷಣೆ ಆಗಿದೆ. ಈ ಘಟನೆ ಖಂಡಿಸಿ ನಿನ್ನೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು. ಇವತ್ತು ಕೂಡ ಕಾಲೇಜಲ್ಲಿ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅನ್ನೋ ಕಾರಣಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ಆ ಕಾಲೇಜಿಗೆ ರಜೆ ಘೋಷಣೆ ಮಾಡಲಾಗಿದೆ. ಒಂದು ಎಂಟಿಟಿನೇ ಬೇರೆ. ಇಡೀ ದೊಡ್ಡ ಬಿಲ್ಡಿಂಗ್ನಲ್ಲಿ ಒಂದು ಕಡೆ ಹೆಣ್ಣು ಮಕ್ಕಳಿಗಿದೆ, ಒಂದು ಕಡೆ ಗಂಡು ಮಕ್ಕಳಿಗಿದೆ. ಉದ್ದೇಶಪೂರ್ವಕವಾಗಿ ಆ ಮನಸ್ಥಿತಿನಲ್ಲಿ ಅವ್ನು ಯಾವ ಮನಸ್ಥಿತಿನಲ್ಲಿ ಹೋದ ಅನ್ನೋದು ನಮಗೆ ಇವತ್ತಿಗೂ ಕೂಡ ಪ್ರಶ್ನಾರ್ಥಕವಾಗಿ ಉಳಿದುಬಿಟ್ಟಿದೆ. ಸರ್, ಈ ಒಂದು ಇನ್ಸಿಡೆಂಟ್ ಬಳಿಕ ಕಾಲೇಜ್ ಆಡಳಿತ ಮಂಡಳಿ ಯಾವ ರೀತಿ ಅಲರ್ಟ್ ಆಗುತ್ತೆ? ಅದರಲ್ಲೂ ಲೇಡೀಸ್ ವಾಶ್ರೂಮ್ ಬಗ್ಗೆ ಯಾವ ರೀತಿ ಕ್ರಮ ತಗೊಳ್ತೀರಾ ಅಂತ. ಇದು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ, ಎಲ್ಲ ಕಾಲೇಜಿಗೂ ಇಂಥದ್ದೊಂದು ಇನ್ಸಿಡೆಂಟ್ ನಡೆದಾಗ ಲೇಡೀಸ್ ವಾಶ್ರೂಮ್ಗೆ ಹೋಗಲಿಕ್ಕೆ ಯೋಚನೆ ಮಾಡುವಂತಹ ಪರಿಸ್ಥಿತಿಯನ್ನು ತಂದಿಡುತ್ತೆ. ಈಗ ನಾವು ಆಲ್ರೆಡಿ ನಿನ್ನೆಯಿಂದನೇ ಮುಂಜಾಗ್ರತಾ ಕ್ರಮವನ್ನು ತಗೊಳ್ತಾ ಇದ್ದೇವೆ. ಅಲ್ಲಿ ಒಂದು ಬ್ಯಾರಿಕೇಡನ್ನು ನಿರ್ಮಾಣ ಮಾಡಿ ಒಬ್ಬ ಲೇಡಿ ಸ್ಪೆಷಲಾಗಿ ಆಯಾ ಥರದವರು ಅಥವಾ ಅದನ್ನು